ಮೇಕೆರಿ ಗ್ರಾಮ ಪಂಚಾಯಿತಿ ಸದಸ್ಯ ಎ ಅಬ್ದುಲ್ ಖಾದರ್ ಜೆಡಿಎಸ್ ಸೇರ್ಪಡೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮೇಕೆರಿ ಗ್ರಾಮ ಪಂಚಾಯಿತಿ ಬಿಳಿಗೇರಿ ವಾರ್ಡ್ನಲ್ಲಿ ಕಳೆದ 10 ವರ್ಷಗಳಿಂದ ಪಕ್ಷೇತರ ಸದಸ್ಯನಾಗಿರುವ ಎ ಅಬ್ದುಲ್ ಖಾದರ್ ಅವರು ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷ ಎಂಎಂ ಶರೀಫ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷ ಸೇರ್ಪಡೆಗೊಂಡರು. ಸುಂಟಿಕೊಪ್ಪ ಸಮೀಪದ ಖಾಸಗಿ ರೆಸಾರ್ಟ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಎಂಎಂ ಶರೀಫ್ ಅವರು, ಕೊಡಗು ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷವು ತನ್ನ ಹಳೆಯ ಗತವೈಭವಕ್ಕೆ ಮರಳುತ್ತಿದೆ. ಮುಂದಿನ ದಿನಗಳಲ್ಲಿ ವಿವಿಧ ಪಕ್ಷಗಳ ಜನಪ್ರತಿನಿಧಿಗಳು, ಮುಖಂಡರುಗಳು ಜೆಡಿಎಸ್ ಪಕ್ಷ ಸೇರ್ಪಡೆಗೊಳ್ಳಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಕಾರ್ಯವೈಖರಿಯನ್ನು ಮೆಚ್ಚಿ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷದತ್ತ ಜನರು ಒಲವು ವ್ಯಕ್ತಪಡಿಸುತ್ತಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷ ಸಂಘಟನೆಯ ಸಮಾವೇಶ ಸದ್ಯದಲ್ಲಿಯೇ ನಡೆಯಲಿದೆ. 2028ರಲ್ಲಿ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿದ್ದಾರೆ ಎಂದು ಎಂಎಂ ಶರೀಫ್ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಪಂಚಾಯತಿ ಮೆಂಬರ್ಗಳನ್ನು ನಮ್ಮ ಪಕ್ಷದ ಕೊಡಗು ಜಿಲ್ಲೆಯ ಅಲ್ಪಸಂಖ್ಯಾತ ಮುಖಂಡರುಗಳ ಒಳಗೊಂಡಂತೆ ಕುಮಾರಣ್ಣನ ಈ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸರ್ಕಾರದ ಮಂತ್ರಿಗಳು ಆದಂಥ ಕುಮಾರಣ್ಣನವರ ಕಾರ್ಯವೈಖರಿಯನ್ನು ಕಂಡು ಮತ್ತು ನಮ್ಮ ಪಕ್ಷದಲ್ಲಿರುವ ವಿಶ್ವಾಸಗಳನ್ನು ಒಳಗೊಂಡಂತೆ ನಮ್ಮ ಪಕ್ಷಕ್ಕೆ ಈ ದಿವಸ ಅಧಿಕೃತವಾಗಿ ಹಲವು ಪಂಚಾಯಿತಿ ಮೆಂಬರ್ಗಳು, ಅದರಲ್ಲಿ ಪ್ರಮುಖವಾಗಿ ನಮ್ಮ ಬಿಳಿಗೇರಿ ಗ್ರಾಮದ ಪಂಚಾಯಿತಿ ಸದಸ್ಯರಾದಂಥ ಈ ಹಿಂದೆ 10 ವರ್ಷಗಳಿಂದ ನಮ್ಮ ಖಾದರ್ ಅವರು ಮತ್ತು ಅವರ ಪತ್ನಿಯವರು ಅವರು ಕೂಡ ಹಾಲಿ ಸದಸ್ಯರು, ಪಂಚಾಯತಿ ಸದಸ್ಯರು. ಅದು ಹಲವು ಅಲ್ಲದೆ ಕೆಲವು ಇಂದಿನ ಏನೋ ಒಂದು ಬೇರೆ ಕಾರ್ಯಕ್ರಮಗಳು ಇರೋದರಿಂದ ಅವರ ಖಾದರ್ ಮತ್ತು ಅವರ ಪತ್ನಿಗಳು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡು ನಾವು ಹೃದಯಪೂರ್ವಕವಾಗಿ ನಮ್ಮ ಪಕ್ಷ ಮತ್ತು ನಮ್ಮ ಮುಖಂಡರ ಪರವಾಗಿ ಅವ್ರನ್ನ ಪಕ್ಷಕ್ಕೆ ನಾವು ಸೇರ್ಪಡೆಗೊಳ್ತಾ ಇದ್ದೇವೆ. ಕೊಡಗು ಜಿಲ್ಲಾ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಜಾಶೀರ್ ಮೂರ್ನಾಡು ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ಒಬ್ಬ ಅಲ್ಪಸಂಖ್ಯಾತ ಮುಖಂಡರಿಗೆ ರಾಜ್ಯ ಮಟ್ಟದಲ್ಲಿ ಉನ್ನತ ಸ್ಥಾನ ನೀಡಿಲ್ಲ. ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರನ್ನು ಕಡೆಗಣಿಸುವ ಪ್ರವೃತ್ತಿ ಮುಂದುವರೆದಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಮುಖಂಡರು ಜೆಡಿಎಸ್ ಸೇರ್ಪಡೆಯಾಗಲಿದ್ದಾರೆ ಎಂದು ಜಾಶೀರ್ ಮೂರ್ನಾಡು ಹೇಳಿದರು. ಕೇವಲ ಅಲ್ಪಸಂಖ್ಯಾತರಿಗೆ ಎಲ್ಲೂ ಕೂಡ ಅವಕಾಶವನ್ನು ಹಿಂದೆಯೂ ಕೂಡ ನೀಡಲಿಲ್ಲ, 2 ವರ್ಷಗಳ ನಂತರ ಕೂಡ. ಅದರಿಂದ ಕೆಲವು ಅಭಿವೃದ್ಧಿಯ ವಿಚಾರದಲ್ಲಿ ಬೇಸತ್ತು ಇವತ್ತು ಏನೋ ಕುಮಾರಣ್ಣನ ಪಕ್ಷಕ್ಕೆ ಸೇರ್ಪಡೆಗೊಳ್ಬೇಕು ಅಂತ ಎನ್ನುವ ಹಂಬಲದಿಂದ ಅವರು ಸಮಾಜಕ್ಕೆ ಏನಾದರೂ ಕೆಲಸವನ್ನು ತಮ್ಮ ಕಡೆಯಿಂದ ಆಗಬೇಕು ಅಂತ ಇರುವ ಹಂಬಲದಿಂದ ಇವತ್ತೇನು ಖಾದರ್ ಅವರು ಜನತಾದಳ ಪಕ್ಷಕ್ಕೆ ಸೇರ್ಪಡೆಗೊಳ್ತಾ ಇದ್ದಾರೆ. ಇದಕ್ಕೆ ಕೊಡಗು ಜಿಲ್ಲಾ ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕ ಹಾಗೂ ನಮ್ಮ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಜಿನಾಶುದ್ದೀನ್ ಸುಟ್ಟಿಗಪ್ಪ ಹಾಗೂ ನಮ್ಮ ರಾಜ್ಯದ ಹಿರಿಯರು ಹಾಗೂ ನಮ್ಮ ಮುಖಂಡರಾದಂತಹ ಎಂಎಂ ಶರೀಫ್ ಅವರ ಸಮ್ಮುಖದಲ್ಲಿ ಇವತ್ತು ಕೊಡಗು ಜಿಲ್ಲೆಯಲ್ಲೇನು ಅಧಿಕೃತವಾಗಿ ಇವತ್ತು ಸೇರ್ಪಡೆಗೊಂಡಿದ್ದಾರೆ. ಜೆಡಿಎಸ್ ಸೇರ್ಪಡೆಯಾಗಿ ಮಾತನಾಡಿದ ಮೇಕೆರಿ ಗ್ರಾಮ ಪಂಚಾಯತಿ ಸದಸ್ಯ ಎ ಅಬ್ದುಲ್ ಖಾದರ್, ನನ್ನ ವಾರ್ಡ್ನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಅನುದಾನವನ್ನು ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಳೆದ 2 ವರ್ಷಗಳಿಂದ ನಾನು ವಾರ್ಡ್ನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಅನುದಾನವನ್ನು ತರುವ ಉದ್ದೇಶವನ್ನು ಹೊಂದಿದ್ದು, ಮುಂದಿನ ತಿಂಗಳು ಕೊಡಗು ಜಿಲ್ಲಾ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕ ನಿಯೋಗವು ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಲಿದ್ದಾವೆ ಎಂದು ಎ ಅಬ್ದುಲ್ ಖಾದರ್ ತಿಳಿಸಿದರು. ನನ್ನ ಹೆಸರು ಅಬ್ದುಲ್ ಖಾದರ್, ಮೇಕೆರಿ ಗ್ರಾಮ ಪಂಚಾಯಿತಿ ಸದಸ್ಯ. ನಾನು 10 ವರ್ಷದಿಂದ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದೇನೆ. ನನ್ನ ಸಹೋದರ ಜಾಸಿರ್ ಹಾಗೂ ಎಂಎಂ ಶರೀಫ್ ಮತ್ತು ಅಶ್ರಫ್ ಇವರ ಸಮ್ಮುಖದಲ್ಲಿ ಇವತ್ತು ನಾನು ಜೆಡಿಎಸ್ ಪಾರ್ಟಿಗೆ ಸೇರಿದ್ದೇನೆ. ಈ ಸಂದರ್ಭದಲ್ಲಿ ಮಡಿಕೇರಿ ತಾಲೂಕು ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಶ್ರಫ್, ಕುಶಾಲನಗರ ತಾಲೂಕು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಿಯಾಬುದ್ದೀನ್ ವಿಪಿಎಸ್, ವಿರಾಜಪೇಟೆ ತಾಲೂಕು ಯುವ ಘಟಕದ ಅಧ್ಯಕ್ಷ ಸೈಫುದ್ದೀನ್ ಚಾಮಿಯಾಲ ಮತ್ತಿತರರು ಉಪಸ್ಥಿತರಿದ್ದರು.